ಯಾವಾಗ ಈ ರೇಂಜ್ನ ಇದು ಬ್ರೇಕ್ ಮಾಡುತ್ತೋ, ಬ್ರೇಕ್ ಮಾಡಿದಾಗ ನಾವು ಬೈ ಮಾಡಬೇಕು. ಇದು ನಮಗೆ ಪ್ರಾಫಿಟ್ ಆಗಿರುತ್ತೆ ಇಷ್ಟು. ಇದು ತುಂಬಾ ಬೇಸಿಕ್ಸ್ ಆಗಿರೋದ್ರಿಂದ ಇದನ್ನ ನೀವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರೆ ಮಾರ್ಕೆಟ್ನ ಎನಲೈಸ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟ್ರೇಡರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ಳುವ. ಸೊ ಬೇಸಿಕಲಿ ಮಾರ್ಕೆಟ್ ಸ್ಟ್ರಕ್ಚರ್ ಅಂದ್ರೆ ನೀವು ಯಾವ್ದಾದ್ರು ಸ್ಟಾಕ್ ಆರ್ ಕ್ರಿಪ್ಟೋದು ಟ್ರೇಡಿಂಗ್ ವ್ಯೂ ಅಲ್ಲಿ ಹೋಗಿ ಚಾರ್ಟ್ ಓಪನ್ ಮಾಡಿದಾಗ ನೀವು ಅದನ್ನ ಯಾವ ತರ ನೋಡ್ತೀರಾ ಅಂತ. ಸೊ ಬೇಸಿಕಲಿ ದೇರ್ ಆರ್ 3 ಟೈಪ್ಸ್ ಆಫ್ ಟ್ರೆಂಡ್ಸ್. ಒಂದು ಅಪ್ ಟ್ರೆಂಡ್, ಮತ್ತೊಂದು ಡೌನ್ ಟ್ರೆಂಡ್ ಅಂಡ್ ಇನ್ನೊಂದು ಸೈಡ್ ವೇಸ್. ಸೊ ಆ 3 ಟ್ರೆಂಡ್ ಅನ್ನ ನಿಮ್ಗೆ ಎನಲೈಸ್ ಮಾಡ್ಲಿಕ್ಕೆ ಗೊತ್ತಾಗ್ಬಿಟ್ರೆ ನಿಮ್ಗೆ ಚಾರ್ಟ್ ಅನ್ನ ಎನಲೈಸ್ ಮಾಡೋದು ತುಂಬಾ ಈಸಿ ಆಗ್ಬಿಡುತ್ತೆ. ಸೊ ಈ ಮಾರ್ಕೆಟ್ ಸ್ಟ್ರಕ್ಚರ್ ಅನ್ನೋದು ತುಂಬಾ ಬೇಸಿಕ್ಸ್ ಕಾನ್ಸೆಪ್ಟ್. ಚಾರ್ಟ್ ರೀಡ್ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ನಿಮ್ಗೆ ಡೈರೆಕ್ಟ್ ಆಗಿ ಚಾರ್ಟಿಗೆ ಕರ್ಕೊಂಡು ಹೋಗಿ ಟ್ರೆಂಡ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ. ಸೊ ನಾನೀಗ ಟ್ರೇಡಿಂಗ್ ವ್ಯೂ ಚಾರ್ಟ್ನಲ್ಲಿ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಟ್ರೇಡಿಂಗ್ ವ್ಯೂನ ಯಾವ ಥರ ಯೂಸ್ ಮಾಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಲಾಸ್ಟ್ ವಿಡಿಯೋನ ನೋಡಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಕಮೆಂಟ್ ಆ್ಯಂಡ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಟ್ರೇಡಿಂಗ್ ವ್ಯೂ. ಸೊ ನಾನು ನಿಮಗೆ ಈಗ ಮಾರ್ಕೆಟ್ ಸ್ಟ್ರಕ್ಚರ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಜಸ್ಟ್ ತಿಳ್ಕೊಳ್ಳಿ ಮಾರ್ಕೆಟ್ ಹಿಂಗೆ ಹೋಗ್ತಾ ಇದೆ ಅಂತ. ಸೊ ಮಾರ್ಕೆಟ್ ಈಗ ಈ ಮೂಮೆಂಟಲ್ಲಿ ಹಿಂಗೆ ಹೋಗ್ತಾ ಇದೆ ಮೇಲೆ. ಸೊ ಮಾರ್ಕೆಟ್ ಇಲ್ಲಿ ಏನು ಫಾರ್ಮ್ ಮಾಡ್ತಿದೆ ಅಂದರೆ ಹೈಯರ್ ಹೈಸ್ ಮತ್ತು ಲೋವರ್ ಲೋಸ್ನ ಫಾರ್ಮ್ ಮಾಡ್ತಾ ಇದೆ. ಸೊ ಹೈಯರ್ ಹೈಸ್ ಅಂತ ಅಂದರೆ, ಸೊ ನೋಡಿ ಇಲ್ಲಿ ಹೈ ಒಂದಿದೆ ಅಲ್ಲ, ಇದನ್ನು ಹೈಯರ್ ಹೈ ಅಂತ ಕರಿತೇವೆ. ಐ ಜಸ್ಟ್ ಟೈಪ್ ಹೈಯರ್ ಹೈ. ಆ್ಯಂಡ್ ಇಲ್ಲೊಂದು ಲೋ ಬಂದಿದೆ, ಇದನ್ನು ಹೈಯರ್ ಲೋ ಅಂತ ಕರಿತೀವಿ. ಸೊ ದಿಸ್ ಈಸ್ ಹೈಯರ್ ಲೋ. ಆ್ಯಂಡ್ ಆಫ್ಟರ್ ಹೈಯರ್ ಲೋ ಇನ್ನೊಂದು ಹೈಯರ್ ಹೈ ಕ್ರಿಯೇಟ್ ಆಗಿದೆ ಇಲ್ಲಿ ನೋಡಿ. ಸೊ ಇದು ಹೈಯರ್ ಹೈ ಆಗುತ್ತೆ, ಹೈಯರ್ ಹೈ. ಆ್ಯಂಡ್ ದಿಸ್ ಈಸ್ ಹೈಯರ್ ಲೋ. ಇದು ಹೈಯರ್ ಲೋ, ಇನ್ನೊಂದು ಇದು ಹೈಯರ್ ಲೋ ಆಗುತ್ತೆ. ಆ್ಯಂಡ್ ಇದು ಹೈಯರ್ ಹೈ ಆಗುತ್ತೆ. ಇಲ್ಲಿ ನೋಡಿ. ಸೊ ಈಗ ನಿಮಗೆ ಕ್ಲೀನಾಗಿ ಗೊತ್ತಾಗ್ತಿರ್ಬೋದು ಹೈಯರ್ ಹೈ ಅಂತ ಅಂದ್ರೇನು, ಹೈಯರ್ ಲೋ ಅಂತ ಅಂದ್ರೇನು. ಈಗ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿ ಇದೆ. ಮಾರ್ಕೆಟ್ ನೋಡಿ ಹೀಗೆ ಹೋಗ್ತಿದೆ ಅಲ್ಲ, ಸೊ ಇದನ್ನು ಅಪ್ ಟ್ರೆಂಡ್ ಅಂತ ಕರಿತೀವಿ ನಾವು. ಸೊ ಯಾವಾಗ ಮಾರ್ಕೆಟ್ ಹೈಯರ್ ಹೈ ಮತ್ತು ಹೈಯರ್ ಲೋ ಫಾರ್ಮೇಷನ್ ಮಾಡ್ತಿರುತ್ತೆ ಅದನ್ನು ಅಪ್ ಟ್ರೆಂಡ್ ಅಂತ ಕರಿತೀವಿ. ನೀವು ಹೈಯರ್ ಹೈ ಮತ್ತು ಹೈಯರ್ ಲೋನ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲೊಂದು ಹೈಯರ್ ಹೈ ಮಾಡಿದ್ದೆ ಆ್ಯಂಡ್ ಹೈಯರ್ ಲೋ ಮಾಡಿ ಈ ಹೈಯರ್ ಹೈನ ಬ್ರೇಕ್ ಮಾಡಿದ್ದೆ. ಸೊ ಇದು ಒಂದು ಹೈಯರ್ ಹೈ ಆಗಿತ್ತು. ಸೊ ಈ ಹೈಯರ್ ಹೈನ ಬ್ರೇಕ್ ಮಾಡಿ ಇನ್ನೊಂದು ಹೈಯರ್ ಹೈ ಮಾಡಿದ್ದೆ ಆ್ಯಂಡ್ ಮತ್ತೊಂದು ಹೈಯರ್ ಲೋ ಮಾಡಿದ್ದೆ. ಇದು ನೋಡಿ ಇದನ್ನು ಈ ಹೈಯರ್ ಹೈನ ಬ್ರೇಕ್ ಮಾಡಿ ಇನ್ನೊಂದು ಹೈಯರ್ ಹೈ ಮಾಡಿದೆ. ಸೊ ಅದಕ್ಕೆ ನಾವು ಅದನ್ನು ಅಪ್ ಟ್ರೆಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದೇ ಥರ ಸೇಮ್ ವೈಸ್ ವರ್ಸ ಡೌನ್ ಟ್ರೆಂಡ್ ಆಗುತ್ತೆ. ಡೌನ್ ಟ್ರೆಂಡನ್ನು ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ ಮಾರ್ಕೆಟ್ ಈ ಥರ ಏನಾದರೂ ಫಾರ್ಮೇಷನ್ ಆಗ್ತಿದ್ರೆ ಇದನ್ನು ಡೌನ್ ಟ್ರೆಂಡ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಹೈಯರ್ ಹೈ ಮತ್ತು ಹೈಯರ್ ಲೋ ಬದಲು ಲೋವರ್ ಹೈ ಮತ್ತು ಲೋವರ್ ಲೋ ಇರುತ್ತೆ. ಸೊ ಇಲ್ಲಿ ನೋಡಿ ಇದು ಲೋವರ್ ಹೈ ಆಗುತ್ತೆ, ಲೋವರ್ ಹೈ. ಆ್ಯಂಡ್ ಇದು ಲೋವರ್ ಲೋ. ಸೊ ಇದು ನೋಡಿ ನಿಮ್ಗೆ ಕ್ಲೀನಾಗಿ ಲೋವರ್ ಲೋಸ್ ಮತ್ತು ಲೋವರ್ ಹೈಸನ್ನು ಫಾರ್ಮೇಷನ್ ಮಾಡ್ತಿದೆ ಮಾರ್ಕೆಟ್. ಇದು ನೋಡಿ ಕ್ಲೀನಾಗಿ ನೋಡಿದ್ರೆ ಕೆಳಗಡೆ ಬೀಳ್ತಿದೆ. ಸೊ ಇದನ್ನು ಡೌನ್ ಟ್ರೆಂಡ್ ಅಂತ ಕರಿತೀವಿ ನಾವು. ಇನ್ನೊಂದು ಏನಂದರೆ ಸೈಡ್ ವೇಸ್ ಮಾರ್ಕೆಟ್. ಸೊ ಸೈಡ್ ವೇಸ್ ಮಾರ್ಕೆಟ್ನು ಕೂಡ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೈಡ್ ವೇಸ್ ಮಾರ್ಕೆಟ್ ಅಂದರೆ ಅದು ಮೇಲ್ ಕೂಡ ಹೋಗ್ತಿರಲ್ಲ, ಕೆಳ ಕೂಡ ಬರ್ತಿರಲ್ಲ, ಒಂದೇ ಝೋನಲ್ಲಿ ಸ್ಟಕ್ ಆಗಿರುತ್ತೆ. ಇಲ್ಲಿ ನೋಡಿ ಈ ಥರ ಮಾರ್ಕೆಟ್ ಮೂವ್ ಆಗ್ತಿರುತ್ತೆ. ಇದು ಒಂದು ಝೋನಲ್ಲಿರುತ್ತೆ, ಈ ಥರ ರೆಕ್ಟ್ಯಾಂಗಲ್ ಮಾಡಿ ಈ ಥರ ಹಾಕಿಬಿಟ್ರೆ ಇದೊಂದು ಝೋನಲ್ಲಿರುತ್ತೆ. ಇದನ್ನು ಸೈಡ್ ವೇಸ್ ಮಾರ್ಕೆಟ್ ಅಂತ ಕರೀತಾರೆ. ಸೊ ಈ ಥರ ಮಾರ್ಕೆಟಲ್ಲಿ ನಾವು ಯಾವುದು ಟ್ರೇಡ್ ತೊಗೊಳಿಕ್ಕಾಗಲ್ಲ. ಈಗ ನೋಡಿ ಫಾರ್ ಎಕ್ಸಾಂಪಲ್ ನಾವು ಮೇಲೆ ಹೋಗ್ತಿದೆ, ಇಲ್ಲಿ ನಾವು ಬೈ ಟ್ರೇಡ್ ತೊಗೊಂಡ್ರೆ ಅದು ಕೆಳಗಡೆ ಬಂದು ಸ್ಟಾಪ್ ಲಾಸ್ ಹಿಟ್ ಮಾಡುತ್ತೆ. ಸೊ ಯಾವತ್ತೂ ಸೈಡ್ ವೇಸ್ ಮಾರ್ಕೆಟ್ ಇದ್ದಾಗ ಯಾವತ್ತೂ ಟ್ರೇಡನ್ನು ಅವಾಯ್ಡ್ ಮಾಡಬೇಕು. ಸೊ ನಾನು ನಿಮಗೆ ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಆ್ಯಂಡ್ ಸೈಡ್ ವೇಸ್ ಬಗ್ಗೆ ಹೇಳ್ಕೊಟ್ಟೆ. ಸೊ ಈಗ ನಾನು ಏನು ಹೇಳ್ಕೊಡ್ತಿದ್ದೀನಿ ಅಂದರೆ ಮಾರ್ಕೆಟ್ ಅಪ್ ಟ್ರೆಂಡ್ ಇದ್ದಾಗ ಹೇಗೆ ಡೌನ್ ಟ್ರೆಂಡಿಗೆ ಚೇಂಜ್ ಆಗುತ್ತೆ ಅಂತ. ಇಲ್ಲಿ ನೋಡಿ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗ್ತಿದೆ. ಈಗ ಯಾವತ್ತೂ ಮಾರ್ಕೆಟ್ ಒಂದೇ ಸಲ ಈ ಥರ ಹೋಗ್ಬಿಡಲ್ಲ, ಯಾವತ್ತೂ ಈ ಥರ ರಿಟ್ರೇಸ್ ಮಾಡಿನೇ ಪುಲ್ ಬ್ಯಾಕ್ ಮಾಡಿನೇ ಹೋಗುತ್ತೆ. ಸೊ ನಾ ಈ ಥರ ತೋರಿಸ್ತಿದ್ದೀನಿ ನೋಡಿ. ಹೀಗೆ ಮಾರ್ಕೆಟ್ ಹೋಗ್ತಾ ಹೋಗ್ತಾ ನಾ ಹೇಳ್ದಂಗೆ ಇದು ಹೈಯರ್ ಹೈ ಆ್ಯಂಡ್ ಹೈಯರ್ ಲೋ. ಸೊ ಮಾರ್ಕೆಟ್ ಯಾವಾಗ
ಈ ಹೈಯರ್ ಲೋನ ಬ್ರೇಕ್ ಮಾಡುತ್ತೆ. ಈಗ ನೋಡಿ ಹೀಗೆ ಹೋಗಿ ಹೀಗೆ ಕೆಳಗಡೆ ಬಿದ್ದು ಹೀಗೆ ಸ್ಟಾರ್ಟ್ ಮಾಡಿದ್ ನೋಡಿ. ಈ ಹೈಯರ್ ಲೋ ಇದೆ ಅಲ್ಲ, ಈ ಹೈಯರ್ ಲೋನ ಮಾರ್ಕೆಟ್ ಬ್ರೇಕ್ ಮಾಡಿ ಕೆಳಗಡೆ ಬಿದ್ದಿದೆ, ಆವಾಗ ಡೌನ್ ಟ್ರೆಂಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ ಮತ್ತೆ ಹೀಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಏನಾಗಿದೆ, ಟ್ರೆಂಡ್ ಚೇಂಜ್ ಆಗಿದೆ. ಸೊ ಇದನ್ನ ಟ್ರೆಂಡ್ ಚೇಂಜ್ ಅಂತ ಹೇಳ್ತೀವಿ. ನೀವು ಯಾವ ಥರ ಟ್ರೇಡ್ ಮಾಡಬೇಕು ಅಂದರೆ, ಮಾರ್ಕೆಟ್ ಯಾವತ್ತು ಅಪ್ ಟ್ರೆಂಡಲ್ಲಿದ್ದಾಗ ಯಾವತ್ತು ಬೈಯೇ ಮಾಡಬೇಕು, ಆ್ಯಂಡ್ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿದ್ದಾಗ ಯಾವತ್ತು ಸೆಲ್ಲೇ ಮಾಡಬೇಕು. ನಾವು ಯಾವತ್ತು ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿದೆ ಆವಾಗ ಬೈ ಮಾಡ್ಲಿಕ್ಕೆ ಹೋದರೆ ನಿಮಗೆ ಗೊತ್ತಿದೆ ನೋಡಿ, ಅದು ಹೀಗೆ ಬರುತ್ತಿರುತ್ತೆ, ಹೀಗೆ ಜಸ್ಟ್ ಮೇಲೆ ಹೋಗಿರುತ್ತೆ, ನಾವು ಇಲ್ಲಿ ಮೇಲೆ ಹೋಗ್ಬೋದು ಅಂತ ಬೈ ಮಾಡಿರ್ತೀವಿ, ಬಟ್ ಅದು ಮತ್ತೆ ಕೆಳಗಡೆ ಹಿಂಗೆ ಬಿದ್ದುಬಿಡುತ್ತೆ. ಸೊ ಯಾವತ್ತು ಮಾರ್ಕೆಟ್ ಅಪ್ ಟ್ರೆಂಡಲ್ಲಿದ್ದಾಗ ಬೈ ಮಾಡಿ, ಆ್ಯಂಡ್ ಡೌನ್ ಟ್ರೆಂಡಲ್ಲಿದ್ದಾಗ ಸೆಲ್ ಮಾಡಿ. ಆ್ಯಂಡ್ ಫಾರ್ ದ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್, ಈಗ ಯಾರಾದರೂ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿದರೆ ಅವ್ರಿಗೆ ಗೊತ್ತಿರಲ್ಲ ಯಾವಾಗ ಸೆಲ್ ಮಾಡಬೇಕು ಸ್ಟಾಕ್ನ ಅಂತ. ಅದು ಅಪ್ ಟ್ರೆಂಡಲ್ಲಿ ಹೋಗ್ತಾ ಇರುತ್ತೆ, ಯಾವಾಗ ಅದು ಹೈಯರ್ ಲೋ ಇರುತ್ತೆ ಅಲ್ಲ, ಇಲ್ಲಿ ಹೈಯರ್ ಲೋನ ಯಾವತ್ತು ಬ್ರೇಕ್ ಮಾಡುತ್ತೆ ಆವಾಗ ನೀವು ಸೆಲ್ ಮಾಡ್ಬೋದು ಆ್ಯಂಡ್ ಪ್ರಾಫಿಟ್ನ ಬುಕ್ ಮಾಡ್ಬೋದು. ಸೊ ಈಗ ನಾನು ನಿಮಗೆ ಈ ಅಪ್ ಟ್ರೆಂಡ್ ಮತ್ತು ಡೌನ್ ಟ್ರೆಂಡ್ನ ಲೈವ್ ಚಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಸೊ ನಾವೀಗ HBL ಇಂಜಿನಿಯರಿಂಗ್ ಸ್ಟಾಕ್ ಚಾರ್ಟಲ್ಲಿ ಇದ್ದೀವಿ. ಸೊ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಏನಿದೆ ಅಂದರೆ, ಕ್ಲೀನಾಗಿ ಇಲ್ಲಿ ಅಪ್ ಟ್ರೆಂಡ್ ಕಾಣಿಸ್ತಿದೆ ನೋಡಿ. ಹೈಯರ್ ಹೈಸ್ ಹೈಯರ್ ಲೋಸ್, ಹೈಯರ್ ಹೈಸ್ ಹೈಯರ್ ಲೋಸ್, ಹೈಯರ್ ಹೈಸ್ ಹೈಯರ್ ಲೋಸ್. ಇನ್ನೊಂದು ಇಲ್ಲಿ ಬಿಗ್ ಹೈಯರ್ ಹೈ ಬಂದಿದೆ, ಹೈಯರ್ ಲೋ ಬಂದಿದೆ, ಹೈಯರ್ ಹೈ ಬಂದಿದೆ, ಹೈಯರ್ ಲೋ ಬಂದಿದೆ. ಸೊ ಈ ಟೈಮಲ್ಲಿ ನೀವು ಏನು ಮಾಡಬೇಕು ಅಂದರೆ, ಬರೀ ಬೈ ಅಷ್ಟೇ ಮಾಡಬೇಕು ಸ್ಟಾಕ್ನ. ಯು ಕ್ಯಾನಾಟ್ ಸೆಲ್. ನೀವು ಸೆಲ್ ಕೆಳಗಡೆ ಬೀಳುತ್ತೆ ಅಂತ ಸೆಲ್ ಮಾಡಿದ್ರೆ ಅದು ಮತ್ತೆ ಮೇಲೆ ಹೋಗಿದೆ ನೋಡಿ. ನೀವು ಕೇಳ್ಬೋದು ನನಗೆ ಯಾವ ಟೈಮಿಗೆ ಬೈ ಮಾಡಬೇಕು ಅಂತ. ಇಲ್ಲಿ ನೋಡಿ, ಹೈಯರ್ ಹೈ ಆಗಿದೆ, ಹೈಯರ್ ಲೋ ಆಗಿದೆ, ಹೈಯರ್ ಹೈ ಆಗಿದೆ, ಹೈಯರ್ ಲೋ ಆಗಿದೆ. ಸೊ ಈ ಹೈಯರ್ ಲೋ ಆಗಿ ಇನ್ನೊಂದು ಕ್ಯಾಂಡಲ್ ಯಾವಾಗ ಗ್ರೀನ್ ಬರುತ್ತೆ ಆವಾಗ ಬೈ ಮಾಡ್ಬೋದು ನೋಡಿ. ಇಲ್ಲಿ ಮೇಲೆ ಹೋಗಿ ಕೆಳಗಡೆ ಬಿದ್ದು ಇದು ಪುಲ್ ಬ್ಯಾಕ್ ಆಗಿ ಮತ್ತೆ ಮೇಲೆ ಹೋಗಿದೆ, ಮತ್ತೆ ಪುಲ್ ಬ್ಯಾಕ್ ಆಗಿ ಮತ್ತೆ ಕ್ಲೀನಾಗಿ ಪ್ರಾಫಿಟ್ ಕೊಟ್ಬಿಟ್ಟಿದೆ ನಿಮಗೆ. ಯಾವಾಗ ಈ ರೇಂಜನ್ನ ಇದು ಬ್ರೇಕ್ ಮಾಡುತ್ತೋ, ಬ್ರೇಕ್ ಮಾಡಿದಾಗ ನಾವು ಬೈ ಮಾಡಬೇಕು, ಇದು ನಮಗೆ ಪ್ರಾಫಿಟ್ ಆಗಿರುತ್ತೆ. ಇಷ್ಟು ನಾನು ಸ್ವಲ್ಪ ಹೊತ್ತು ಮುಂಚೆ ಎಕ್ಸ್ಪ್ಲೇನ್ ಮಾಡ್ದಂಗೆ ನೋಡಿ, ಇಲ್ಲಿ ಅಪ್ ಟ್ರೆಂಡ್ ಇತ್ತು, ಅಪ್ ಟ್ರೆಂಡನ್ನು ಕ್ಲೀನಾಗಿ ಇಲ್ಲಿ ಡೌನ್ ಟ್ರೆಂಡ್ ಆಗಿದೆ. ಈ ಹೈಯರ್ ಲೋನ ಕ್ಲೀನಾಗಿ ಬ್ರೇಕ್ ಮಾಡಿದೆ. ಸೊ ಇದು ಯಾವಾಗ ಬ್ರೇಕ್ ಮಾಡುತ್ತೋ ಆವಾಗ ಟ್ರೆಂಡ್ ಚೇಂಜ್ ಆಗಿದೆ ಅಂತ ಅರ್ಥ. ಸೊ ನೋಡಿ, ಕ್ಲೀನಾಗಿ ಬ್ರೇಕ್ ಮಾಡಿ ಮತ್ತೆ ಪುಲ್ ಬ್ಯಾಕ್ ಆಗಿದೆ, ಮತ್ತೆ ಕೆಳಗಡೆ ಬಿದ್ದಿದೆ. ಈಗ ಒಬ್ಬೊಬ್ಬರು ಮಾಡೋ ಮಿಸ್ಟೇಕ್ ಏನಂದರೆ, ಈಗ ಕೆಳಗಡೆ ಬಿದ್ದು ಮೇಲೆ ಹೋಗ್ತಿದೆ ಅಂದಾಗ ಇಲ್ಲಿ ಬೈ ಮಾಡಿಬಿಡ್ತಾರೆ. ಇದು ಕ್ಲೀನಾಗಿ ಹೈಯರ್ ಲೋನ ಬ್ರೇಕ್ ಆಗಿದೆ ಅಂದರೆ ಅದು ಮತ್ತೆ ಕೆಳಗಡೆ ಬೀಳುತ್ತೆ ಅಂತಲೇ ಅರ್ಥ. ಸೊ ಇಲ್ಲಿ ನೋಡಿ, ಕ್ಲೀನಾಗಿ ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ. ಈಗ ನೋಡಿ ಮತ್ತೆ ಹೋಗಿ ಇಲ್ಲಿ ಟಚ್ ಆಗಿ ಮತ್ತೆ ಹೀಗೆ ಬೀಳ್ಬೋದು. ಆ್ಯಂಡ್ ಎಲ್ಲಿ ತನಕ ಬೀಳ್ಬೋದು ಅಂದರೆ ನೋಡಿ, ಇಲ್ಲೊಂದು ಸಪೋರ್ಟ್ ಇದೆ. ಸೊ HBL ಇಂಜಿನಿಯರಿಂಗ್ ಯಾರಾದರೂ ಬೈ ಮಾಡಿಟ್ಟಿದ್ರೆ ನೋಡಿ, ಇದು ಇಲ್ಲಿ ತನಕ 550 ರೇಂಜ್ ತನಕ ಬೀಳ್ಬೋದು. ಇಲ್ಲಿ ಬಿದ್ದು ಮತ್ತೆ ಹೋಗ್ಬೋದು, ಮತ್ತೆ ಇಲ್ಲಿ ಟಚ್ ಆಗಿ ಹೋಗಿ ಟ್ರೆಂಡನ್ನು ಕೂಡ ಚೇಂಜ್ ಮಾಡ್ಬೋದು, ಅವ್ರು ಮತ್ತು ಕೂಡ ಕೆಳಗಡೆ ಬೀಳ್ಬೋದು. ಅದನ್ನ ಯಾರು ಪ್ರೇಟ್ ಮಾಡ್ಲಿಕ್ಕಾಗಲ್ಲ. ನಾವು ಯಾವತ್ತು ಯಾವ ಟ್ರೆಂಡ್ ಇದೆ ಅಂತ ಅದನ್ನ ಎನಲೈಸ್ ಮಾಡಿ ಆ ಟ್ರೆಂಡನ್ ಮೂಲಕ ನಾವು ಟ್ರೇಡ್ ಮಾಡಬೇಕು. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ಕ್ಲೀನ್ ಆಗಿ ಅರ್ಥ ಆಗಿರುತ್ತೆ ಅಂತ ಅಸ್ಯೂಮ್ ಮಾಡ್ತಿದ್ದೀನಿ. ಒಂದ್ಸಲ ಅರ್ಥ ಆಗಿಲ್ಲ ಅಂದ್ರೆ ಈ ವಿಡಿಯೋನ 2 ಸಲ ನೋಡಿ, 3 ಸಲ ನೋಡಿ, ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಅಂಡ್ ನಾನು ಎಕ್ಸ್ಪ್ಲೈನ್ ಮಾಡಿರೋ ಕಾನ್ಸೆಪ್ಟ್ ನ ಯಾವುದೇ ಚಾರ್ಟ್ ಅಲ್ಲಿ ಬೇಕಾದ್ರೂ ನೀವು ನೋಡಿ. ಒಂದು ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಇಲ್ಲ ಸೈಡ್ ವೇಸ್ ಮಾರ್ಕೆಟ್ ಇರುತ್ತೆ, ಅಂಡ್ ಕ್ಲೀನ್ ಆಗಿ ಅಪ್ ಟ್ರೆಂಡ್ ಇರೋದು ಡೌನ್ ಟ್ರೆಂಡ್ ಆಗಿ ಕನ್ವರ್ಟ್ ಆಗಿರುತ್ತೆ. ಇದು ತುಂಬಾ ಬೇಸಿಕ್ಸ್ ಆಗಿರೋದ್ರಿಂದ ಇದನ್ನ ನೀವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರೆ ಮಾರ್ಕೆಟ್ ನ ಅನಲೈಸ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ಈ ವಿಡಿಯೋನ ಕ್ಲೀನ್ ಆಗಿ ನೋಡಿ. ನೆಕ್ಸ್ಟ್ ವಿಡಿಯೋ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮೇಲೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.